ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ವಿಜಯದ ನಗೆ ಬೀರಿದ ವಿನೋದ್ ಕುಮಾರ್. ಅಸೆಂಬ್ಲಿ ಟೈಗರ್ ಕೇವಲ ಗೌಡ್ರಿಗೆ ಅಸೆಂಬ್ಲಿ ಟೈಗರ್ ಕೇವಲ ಗೌಡ್ರಿಗೆ ಅಸೆಂಬ್ಲಿ ಟೈಗರ್ ಕೇವಲ ಗೌಡ್ರಿಗೆ ತೀವ್ರ ಕುತೂಹಲ ಕೆರಳಿಸಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ 12 ಸ್ಥಾನಗಳಿಗೆ ನಡೆದ ಚುನಾವಣೆ ಮುಗಿದು ಫಲಿತಾಂಶ ಘೋಷಣೆಯಾಗಿದ್ದು, ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಲೂರು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಎಚ್ವಿ ವಿನೋದ್ ಕುಮಾರ್ 65 ಮತ ಪಡೆದು ತಮ್ಮ ಪ್ರತಿಸ್ಪರ್ಧಿ ಕೆ ಶಿವಾನಂದ್ 59 ಮತ ಪಡೆದಿದ್ದು, ಅವರ ವಿರುದ್ಧ 6 ಮತಗಳಿಂದ ವಿಜಯಶಾಲಿಯಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಮತ್ತು ಅಭಿಮಾನಿಗಳು ಎಚ್ವಿ ವಿನೋದ್ ಕುಮಾರ್ ಅವರನ್ನ ಮೆರವಣಿಗೆ ಮಾಡಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು. ಈ ವೇಳೆ ಮಾತನಾಡಿದ ಎಚ್ವಿ ವಿನೋದ್ ಕುಮಾರ್, ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ನೇತೃತ್ವ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರ ಸಹಕಾರದಿಂದ ಇಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ. ಜಿಲ್ಲೆಯ ರೈತರ ಹಿತ ಹಾಗೂ ಅವರ ಅಭಿವೃದ್ಧಿಗೆ ದುಡಿಯುತ್ತೇನೆ. ನನಗೆ ಮತ ನೀಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಕಾಂಗ್ರೆಸ್ ಮುಖಂಡ ಸತೀಶ್ ರಾಜಣ್ಣ ಮಾತನಾಡಿ, ಮಾಲೂರಿನ ಶಾಸಕ ನಂಜೇಗೌಡರ ಬೆಂಬಲದಿಂದ ವಿನೋದ್ ಕುಮಾರ್ ಅವರು ವಿಜಯದ ನಗೆ ಬೀರಿದ್ದಾರೆ. ಇವರ ಅಧಿಕಾರಕ್ಕೆ ಕಳಂಕ ಬರದಂತೆ ರೈತರ ಹಿತವನ್ನು ಕಾಪಾಡುತ್ತಾರೆ. ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಅನುಕೂಲವನ್ನ ಮಾಡಿಕೊಡುತ್ತಾರೆ. ಇವರನ್ನು ಬೆಂಬಲಿಸಿ ಮತ ನೀಡಿದವ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಹಾಜರಿದ್ದರು. ರಮೇಶ್ ಕುಮಾರ್ ಅವರಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ವಿನೋದ್ ಗೌಡ್ರಿಗೆ, ಯಂಗ್ ಟೈಗರ್ ಸುನಿಲ್ ಗೌಡ್ರಿಗೆ. ನೋಡ್ರಿ, ಸ್ವಲ್ಪ ಮಾತಾಡ್ಬಿಡಿ, ಸಹಕರಿಸಿದವ್ರಿಗೆ ಒಂದು ಧನ್ಯವಾದ ಹೇಳ್ಬಿಡಿ. 24 ಮತಗಳಲ್ಲಿ ನಮ್ಗೆ 65 ಮತಗಳು ಬಂದವೆ. ಇನ್ನು ನಮ್ಮ ಪ್ರತಿಸ್ಪರ್ಧಿಗೆ 59 ಮತ ಬಂದವೆ. ಈ ಒಂದು ಚುನಾವಣೆಯಲ್ಲಿ ಹೇಳಬೇಕಂದ್ರೆ ನಮ್ಮ ಎಲ್ಲಾ ನಾಯಕರ ಪರಿವರ್ತನೆಗಾಗಿ ದುಡ್ಡಿದ್ದು, ಚೇಂಜಸ್ ಮಾಡಬೇಕು, ಹೊಸ ಇದು ತರಬೇಕು, ಆಡಳಿತ ತರಬೇಕು, ನಮ್ಮ ಎಲ್ಲ ಕೋಲಾರ ಜಿಲ್ಲಾ ಜನತೆಗೆ, ಹೆಣ್ಮಕ್ಳಿಗೆ ಎಲ್ಲ ಒಳ್ಳೇದಾಗಬೇಕಂತ ಆ ಒಂದು ನಿಟ್ಟಿನಲ್ಲಿ ಹೋದಾಗ ನಮ್ಮ ಮಾನ್ಯ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರಿಗೆ ಪಾದಗಳು ನಮಸ್ಕರಿಸ್ತಾ ಅವರ ಮಾರ್ಗದರ್ಶನದಲ್ಲಿ ಅನಿಲ್ ಕುಮಾರ್ ಅಣ್ಣವರ ಆಶೀರ್ವಾದದಿಂದ, ಕೊತ್ತೂರು ಮಂಜಣ್ಣನವರ ಆಶೀರ್ವಾದದಿಂದ, ಇಲ್ಲಿಂದನೇ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗೆ ಪಾದಗಳು ನಮಸ್ಕಾರ ಹಾಕಿ ಅವರ ಒಂದು ಸಹಕಾರದಿಂದ ನಾನು ಈ ಒಂದು ನನ್ನ ಪ್ರತಿಸ್ಪರ್ಧಿ ಬಹಳ ಲೋಕಲ್ ಇವರಾಗಿರೋದ್ರಿಂದ ಅವರ ಮೇಲೆ ನನ್ನ ಸ್ಪರ್ಧೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಕಾಂಗ್ರೆಸ್ ಪಾರ್ಟಿನಾಗ ಅವಕಾಶ ಐತೆ ಅಂತೇಳಿ ತೋರಿಸ್ಕೊಟ್ಟವ್ರು. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ. ಸ್ಲೋಗನ್ ಹಾಕಿ ನಮ್ಮ ಪಾರ್ಟಿ. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಸಿದ್ದರಾಮಯ್ಯನವ್ರಿಗೆ, ಡಿಕೆ ಶಿವಕುಮಾರ್ ಅವ್ರಿಗೆ, ಕೆವೈ ನಂಜೇಗೌಡರಿಗೆ, ಅಟ್ಕಲ್ ರಮೇಶ್ ಕುಮಾರ್ ಅವರಿಗೆ, ಕೊತ್ತೂರು ಮಂಜಣ್ಣವ್ರಿಗೆ, ಎಂಎಲ್ಸಿ ಅನಿಲ್ ಕುಮಾರ್ ಅವರಿಗೆ, ಜೈ ಬಲೋ ವಿನೋದ್ ಗೌಡ್ರಿಗೆ. ಒಂದು ಕಡೆ ಇವತ್ತೇನು ಬಹಳ ಸ್ಪರ್ಧಾತ್ಮಕವಾದಂತಹ ಒಂದು ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗಳು ನಡೆದಿತ್ತು. ನಮ್ಮ ಒಂದು ಮಾಲೂರು ತಾಲೂಕಿನಿಂದ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲು ಒಕ್ಕೂಟಗಳ ಎನ್ಪಿಸಿಎಸ್ ಒಂದು ನಿರ್ದೇಶಕ ಸ್ಥಾನಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ನಮ್ಮ ಮಾಜಿ ಮಂಡಲ ಪ್ರಧಾನರಾಗಿದ್ದಂತಹ ವೆಂಕಟೇಶ್ ಗೌಡರ ಸುಪುತ್ರ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನಾಗಿ ನಮ್ಮ ನಂಜೇಗೌಡರು, ನಮ್ಮ ಶಾಸಕರಾದಂತಹ ನಂಜೇಗೌಡರು ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು. ಈ ಒಂದು ಡಿಸಿಸಿ ಬ್ಯಾಂಕ್ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯುವಕರು ಇದಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾದ್ಯಂತ ಶಾಸಕರುಗಳು ಕೂಡ, ವಿಶೇಷವಾಗಿ ಕೊತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅಣ್ಣವರು, ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಒಂದು ಕೈ ಜೋಡಿಸಿ ಒಂದು ಯುವಕನಿಗೆ ಒಂದು
ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಅವರು ಸುಮಾರು 125 ಮತಗಳಲ್ಲಿ 65ಕ್ಕೂ ಹೆಚ್ಚಿನ ಮತಗಳನ್ನು ತಗೊಂಡು ತಮ್ಮ ಸಮಿತಿಯ ಸ್ಥಿತಿಯಲ್ಲಿ ಏನಿದ್ರು 59 ಮತಗಳನ್ನು ತಗೊಂಡಿದ್ರು. 6 ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗಿದ್ದಾರೆ. ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ, ನಮ್ಮ ಮಾಲೂರು ತಾಲೂಕಿನ ಮುಖಂಡರ ಪರವಾಗಿ ನಾನು ವಿನೋದ್ ಗೌಡರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರ ನಮ್ಮ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ರೈತರಿಗೆ, ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಸಹಕಾರ ಸಂಘದಲ್ಲಿ ನೆರವನ್ನು ನೀಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.